जय बोलो विद्या गणपति की जय। जय बोलो जगणाचार्य ಅವ್ರಿಗೆ जय। जय बोलो जगणाचार्य ಅವ್ರಿಗೆ जय। जय बोलो जगणाचार्य ಅವ್ರಿಗೆ जय। जय बोलो गुरु भगवान के जय। जय बोलो गुरु भगवान के जय। जय बोलो कालिका माता के जय। श्री विश्व कालिका माता के जय। ಎಲ್ಲರೂ ಬೇಕು श्री ಹಾಗೆ ನಾನು వచ్చాక ఎలా ఉన్నాం ಓಕೆ ಜನವರಿ 2026 ಹೊಸ ವರ್ಷ. ಹೊಸ ವರ್ಷ ದಿನಾನೇ ಅಮರ ಶಿಲ್ಪಿ ಜಗಣಾಚಾರಿ ಹುಟ್ಟಿದ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಹೊಸ ವರ್ಷ ಹಾಗೂ ಅಮರ ಶಿಲ್ಪಿ ಜಗಣಾಚಾರಿ ಜಯಂತಿಯ ದಿನದ ಎಲ್ಲರಿಗೂ ಶುಭಾಶಯ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿ ಮೇಡಮ್ ಅವರು ಆಸೀನರಾಗಿದ್ದಾರೆ. ಎಲ್ಲರ ಪರವಾಗಿ ನಮ್ಮ ಪರವಾಗಿ ಎಲ್ಲರಿಗೂ ಎಲ್ಲರೂ ಮೇಡಮ್ಗೆ ಸ್ವಾಗತವನ್ನು ವಹಿಸ್ತಾರೆ. ಅದೇ ತರಹ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಈ ಆಚಾರ್ಯ ಸಂಘದ ಅದೇ ಥರ ಈ ವಿಶ್ವಕರ್ಮದ ಎಲ್ಲ ಕುಲಬಾಂಧವರು ಸಂಘದ ಜನಕರು ಮೊಂಡಪ್ಪ ಸರ್ ಉಪ ತಹಸೀಲ್ದಾರ್ ಅವರಿಗೆ ಈ ಕಾರ್ಯಕ್ರಮವಾಗಿ ಸ್ವಾಗತ. ಅದೇ ರೀತಿ ನಮ್ಮ ಆರ್ಐ ಸುಬ್ರಹ್ಮಣ್ಯ ಸರ್ ಅವರಿಗೆ ಈ ಕಾರ್ಯಕ್ರಮ ಪರವಾಗಿ ಸ್ವಾಗತ ಬಯಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ವಿಶೇಷವಾಗಿ ನಮ್ಮ ವಿಶ್ವಕರ್ಮ ಸಮುದಾಯದ ಅಧ್ಯಕ್ಷರಾದಂತಹ ಕುಮಾರ್ ಶಂಕರ್ ಅವರು ಕೂಡ ಯಾರಾದ್ರೂ ಹೋಗಿ ಹುಡುಗ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಹ್ವಾನದ ಮೇರೆಗೆ ಬಂದಿರುವ ನಮ್ಮ ಅರ್ಕಾ ಜ್ಯುವೆಲ್ಲರ್ಸ್ ಬೆಂಗಳೂರಿನ ಅರ್ಕಾ ಜ್ಯುವೆಲ್ಲರ್ಸ್ ಸಮುದಾಯದ ಮುಖಂಡರಾಗಿ ಸತೀಶ್ ಕುಮಾರ್ ಅವರಿಗೆ ಕೂಡ ಈ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ. ಅದೇ ರೀತಿ ವಿಶೇಷವಾಗಿ ಈ ಸಮುದಾಯದ ನಮ್ಮ ಮಹಿಳಾ ಸದಸ್ಯರು ಹಾಗೂ ಕಾರ್ಯಕ್ರಮಗಳಿದ್ದಾರೆ. ವಿಶೇಷವಾಗಿ ಸ್ವಾಗತವನ್ನು ಕೊಡ್ತಾ ಹಾಗೆ ಈ ಸಲ ವಿಶೇಷವಾಗಿ ನಗರ ಘಟಕದ ಒಂದು ಅಧ್ಯಕ್ಷರಾದಂತಹ ನರೇಂದ್ರ ಮತ್ತೆ ನರೇಶ್ ಮತ್ತೆ ಕಾರ್ಯದರ್ಶಿ ಶ್ರೀನಿವಾಸ್ ಮತ್ತೆ ಎಲ್ಲ ಪದಾಧಿಕಾರಿಗಳು ಕೂಡ ಸ್ವಾಗತವನ್ನು ಕೊಡ್ತಾ ನಾನು ಈ ಸ್ವಾಗತ ಭಾಷಣ. 1ನೇ ತಾರೀಕು ವಿಶೇಷವಾದ ದಿನ. ನಮ್ಮ ಕುಲದಲ್ಲೇ ಹುಟ್ಟಿ ಇಡೀ ಪ್ರಪಂಚದಲ್ಲೇ ಹೆಸರನ್ನು ಗಳಿಸಿರ್ತಕ್ಕಂಥ ನಮ್ಮ ಜಗಣಾಚಾರ್ಯವರ ಜಯಂತ್ಯೋತ್ಸವ ಕಾರ್ಯಕ್ರಮ. ಇದನ್ನು ನಮ್ಮ ದಂಡಾಧಿಕಾರಿಗಳ ಕಚೇರಿಯಲ್ಲಿ ಎಲ್ಲರೂ ವಿಶ್ವಕರ್ಮ ಕುಲ ಬಾಂಧವರೆಲ್ಲ ಸೇರಿ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ತಹಸೀಲ್ದಾರ್ ಅವರು ಆಗಮಿಸಿದ್ದಾರೆ ಅಧ್ಯಕ್ಷರಾಗಿ. ಅವರಿಗೆ ನಾವು ಸ್ವಾಗತವನ್ನು ಕೋರುತ್ತಾ ಮತ್ತು ಉಪ ತಹಸೀಲ್ದಾರರಾಗಿರ್ತಕ್ಕಂಥ ಕೊಂಡಪ್ಪಣ್ಣವರು ಆಗಮಿಸಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತಾ, ಮತ್ತು ಸುಬ್ರಹ್ಮಣ್ಯನ್ ಅವರು ಆಗಮಿಸಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತಾ, ಎಲ್ಲ ಕುಲಬಾಂಧವರಿಗೂ ಸ್ವಾಗತ ಕೋರುತ್ತಾ, ಮಾಧ್ಯಮ ಮಿತ್ರರಿಗೆ ಮತ್ತು ಕುಲಬಾಂಧವರಿಗೆ ಎಲ್ಲರಿಗೂ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮ ನಮ್ಮ ಕುಲದಲ್ಲೇ ಗೌರವ ತಂದಿರತಕ್ಕಂಥ ವ್ಯಕ್ತಿ ಅಂತ ಹೇಳ್ತೀನಿ. ಯಾಕೆಂದರೆ ಇಡೀ ಪ್ರಪಂಚದಲ್ಲೇ ಮನುಷ್ಯನಾಗಿ ಹುಟ್ಟಿ ಅವ್ರು ಮಾಡಿರ್ತಕ್ಕಂಥ ಒಂದು ಶಿಲಾಕಲೆಗಳನ್ನು ಈಗಲೂ ಕೂಡ ಜೀವಂತವಾಗಿ ಅದನ್ನು
ನಾವು ನೋಡಿದಾಗ ಆ ಕಲೆ ನೋಡಿದ ತಕ್ಷಣ ಅದು ಹೂವಿನ ಅರಳಿನ ಥರ ಕಾಣ್ತದೆ. ಆ ಥರವನ್ನು ಪ್ರತಿಬಿಂಬಗಳನ್ನು ರೂಪಿಸಿರ್ತಕ್ಕಂಥ ಒಂದು ಏಕೈಕ ವ್ಯಕ್ತಿ ಅಂತ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ನೆನ್ಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅವರು ಮಾಡಿರ್ತಕ್ಕಂಥ ಇದು ನಾವು ಅದನ್ನು ನೋಡೋಕ್ಕೆ ಬಹಳ ಸುಂದರವಾಗಿ ಬೇಲೂರು, ಹಳೇಬೀಡು, ಕೈಕಾಳ ಒಳ್ಳೆ ದೇವಸ್ಥಾನಗಳನ್ನು ಈಗ ನಾವು ಹತ್ತಿರವಾಗಿ ನೋಡಬೇಕಂದ್ರೆ ಕುರುಡುಮಲೆಯಲ್ಲೇ ಮಾಡಿದ್ದಾರೆ. ವಿಶೇಷವಾಗಿರ್ತಕ್ಕಂಥ ಒಂದು ಕಲೆಯನ್ನು ರೂಪಿಸಿರ್ತಕ್ಕಂಥ ಕಲಾ ಮಹಾತ್ಮ ಅಂತ ಹೇಳ್ಬೋದು. ಅವ್ರನ್ನ ನೆನೆಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ವೇದಿಕೆಗೂ ವಂದಿಸುತ್ತಾ ನಾನು ನನ್ನ ಭಾಷಣ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಹಿಂದ್. ಈ ದಿನ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ನಾವೆಲ್ಲರೂ ಇದ್ದೀವಿ. ಆದರೆ ನಮ್ಮ ಹಿಂದೂಗಳ ಪ್ರಕಾರ, ನಮ್ಮ ಹಿಂದೂ ಸನಾತನ ಧರ್ಮದ ಪ್ರಕಾರ ನಮಗೆ ಹೊಸ ವರ್ಷ ಅನ್ನೋದು ಆಚರಣೆ ಆಗುವಂಥದ್ದು ಯುಗಾದಿ ಹಬ್ಬ ಸಮಯದಲ್ಲಿ. ಆದರೂ ಸಹ ನಾವು ಈ ಒಂದು ಇಂಗ್ಲಿಷ್ ಕ್ಯಾಲೆಂಡರ್ನ ಪ್ರಕಾರ 12 ತಿಂಗಳು ಏನ್ ಬರುತ್ತೆ, ಈ ಒಂದು 12 ತಿಂಗಳು ಕಳೆದು ಮತ್ತೆ 1ನೇ ತಿಂಗಳಿಂದ ಸ್ಟಾರ್ಟ್ ಆಗೋದ್ರಿಂದ ನಾವೆಲ್ಲ ಹೊಸ ವರ್ಷ ಸಂಭ್ರಮಾಚರಣೆ ಮಾಡುವಂಥದ್ದು. ಆದ್ರೆ ನಮ್ಮ ಹಿಂದೂ ಸನಾತನ ಧರ್ಮದ ಪ್ರಕಾರ ಈ ಒಂದು ಆಚರಣೆಯನ್ನು ಇಂಗ್ಲಿಷ್ ಅವರು ಆಚರಣೆ ಮಾಡ್ತಾರೆ, ನಾವು ಯುಗಾದಿ ಹಬ್ಬನ ನಾವು ಆಚರಣೆ ಮಾಡೋಣ ಅಂತ ಹೇಳುವಂತ ಸಂದರ್ಭದಲ್ಲಿ ಈ ಒಂದು ದಿನಾನ ನಾವು ನಮ್ಗೆ ಕೊಟ್ಟಂತಹ ಒಂದು ಕೊಡುಗೆ ಏನಪ್ಪಾ ಅಂತಂದ್ರೆ, ಈ ದಿನ ಸರ್ಕಾರದಿಂದ ಅಮರ ಶಿಲ್ಪಿ ಜಕಣಾಚಾರ್ಯವರ ಒಂದು ದಿನೋತ್ಸವವನ್ನು ಮಾಡುವಂಥದ್ದು ನಮ್ಮ ಒಂದು ಒಳ್ಳೆಯ ದಿನ ಅಂತಾನೆ ನಾವು ಹೇಳ್ಬೋದು. ಯಾಕೆಂತಂದ್ರೆ ವರ್ಷ ಇಡೀನು ಇನ್ನ ಇವತ್ತಿಂದ ನಾವು ಶುರು ಮಾಡಿದ್ರೆ ಇನ್ನ 12 ಡಿಸೆಂಬರ್ ವರ್ಗೂನು ಪ್ರತಿಯೊಬ್ಬರ ಸಮುದಾಯದ ಒಂದು ಜಯಂತಿಗಳ ನಡೀತಾನೆ ಇರುತ್ತೆ. ಆದ್ರೆ ನಮ್ಮ ಅದೃಷ್ಟ ಇವತ್ತು ಮೊದಲ ಬಾರಿಗೆ ಮೊದಲನೇ ದಿನಾನೇ ನಮ್ಮ ಅಮರ ಶಿಲ್ಪಿ ಜಕಣಾಚಾರ್ಯರವರ ಒಂದು ದಿನಾನ ನಾವು ಆಚರಣೆ ಮಾಡ್ತಿರುವಂತದ್ದು ನಮ್ಮೆಲ್ಲರ ವಿಶ್ವಕರ್ಮ ಸಮುದಾಯದ ಎಲ್ಲರಿಗೂ ಒಂದು ಸೌಭಾಗ್ಯ. ಈ ದಿನ ಈ ಒಂದು ಆಚರಣೆಯಲ್ಲಿ ಈ ಒಂದು ವೇದಿಕೆಯನ್ನ ಅಲಂಕರಿಸಿರುವಂತಹ ನಮ್ಮ ಮುಲ್ಬಾಗ್ಲು ದಂಡಾಧಿಕಾರಿಗಳಾದಂತಹ ನಮ್ಮ ಗೀತಾ ಮೇಡಮ್ ಅವರಾಗಿರ್ಬೋದು, ನಮ್ಮ RS ಸುಬ್ರಹ್ಮಣ್ಯ ಸರ್ ಆಗಿರ್ಬೋದು, ನಮ್ಮ ಕೊಂಡಪ್ಪ ಸರ್ ಅವರಾಗಿರ್ಬೋದು, ನಮ್ಮ ಸಮುದಾಯದ ಹಿರಿಯರು, ಕಿರಿಯರು ಹಾಗೂ ನಮ್ಮ ತಾಯಂದಿರು ಎಲ್ಲರೂ ಭಾಗವಹಿಸಿದ್ದಾರೆ. ಇವತ್ತು ನಾವು ಹೇಳುವಂಥದ್ದು ಏನಿಲ್ಲ, ಏಕೆಂತಂದ್ರೆ ಪ್ರತಿ ವರ್ಷನೂ ನಾವು ಜನವರಿ 1ನೇ ತಾರೀಕು ನಾವು ಅಮರ ಶಿಲ್ಪಿ ಜಕಣಾಚಾರ್ಯರವರ ಒಂದು ದಿನೋತ್ಸವನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅವ್ರ ಬಗ್ಗೆ ಪ್ರತಿ ವರ್ಷನೂ ನಾವು ಏನೇ ಹೇಳಕ್ ಹೋದ್ರು ಅಮರ ಶಿಲ್ಪಿ, ಅವರ ಮಗ ಡಂಕಣಾಚಾರಿ, ಅವರ ಮಧ್ಯದಲ್ಲಿ ನಡೆಯುವಂತಹ ಒಂದು ಪೈಪೋಟಿ ಆಗಿರ್ಬೋದು, ಈ ಕಲೆಯಲ್ಲಿ, ಈ ಶಿಲೆ ಕಲೆಯಲ್ಲಿ ನಡೆಯುವಂತಹ ಒಂದು ಪೈಪೋಟಿ ಆಗಿರ್ಬೋದು, ಅದರಲ್ಲಿ ಗೆದ್ದಂತಹ ಡಕ್ಕಣಾಚಾರಿ ಮಗ, ಜಕಣಾಚಾರಿ ಅವರ ಮಗ ಡಕ್ಕಣಾಚಾರಿ ಗೆದ್ದಾದ್ಮೇಲೆ ಅವ್ರು ಕೊಟ್ಟಂತಹ ಒಂದು ಮಾತು ಏನಿದೆ, ನೀನ್ ಹೇಳ್ದಂಗೆ ಇದ್ರಲ್ಲಿ ಏನಾದ್ರು ಒಂದು ಕುಂದು ಕೊರತೆ ಇದೆ ಅಂತಂದ್ರೆ, ಇದ್ರಲ್ಲಿ ಏನೋ ಒಂದು ಕೊರತೆ ಇದೆ ಅಂತಂದ್ರೆ ನನ್ನ ಬೆರಳನ್ನ ಕಟ್ ಮಾಡ್ಕೊಡ್ತೀನಿ, ಕೈಯನ್ನ ಕಟ್ ಮಾಡ್ಕೊಡ್ತೀನಿ. ವಿದ್ಯಾವಂತರು ನಮ್ಮ ಮೇಡಮ್ ಅವರು ಇದ್ರ ಬಗ್ಗೆ ಇನ್ನೂ ಸ್ಟಡಿ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಅವ್ರು ಇನ್ನೂ ಅತಿ ಹೆಚ್ಚಿಗೆ ನಮ್ಮೆಲ್ಲರಿಗೂ ಅರ್ಥ ಆಗೋ ತರ ಇನ್ನೊಂದ್ಸರಿ ಅವರು ಪ್ರಸ್ತಾಪ ಮಾಡ್ತಾರೆ. ಆದ್ರೆ ಇವತ್ತು ನಮ್ಮ ಮುಲ್ಬಾಗ್ ತಾಲೂಕಲ್ಲಿ ಕುಡ್ಮಲೆಯಲ್ಲಿ ನಮ್ಮ ಜಕಣಾಚಾರ್ಯವರ ಒಂದು ಕೈಚಳಕನೇ ಒಂದು ಶಿಲೆ ಇದೆ, ಒಂದು ದೇವಸ್ಥಾನನೇ ಅದ್ದೂರಿಯಾಗಿ ಕಟ್ಟಿರುವಂತದ್ದು ಇದೆ. ಸೊ ಹಾಗಾಗಿ ಪ್ರತಿ ವರ್ಷ ಕೂಡ ಇಲ್ಲಿ ನಮ್ಮ ಸಮುದಾಯದವರು ಎಲ್ಲರೂ ಸೇರಿ ಒಂದು ತಹಸೀಲ್ದಾರ್ ಅವ್ರಿಗೆ ಒಂದು ಲೆಟರ್ನ ಕೊಡುವಂತ ಕೆಲಸ ಆಗುತ್ತೆ. ಕುಳ್ಮಲೆಯಲ್ಲಿ ಒಂದು 2 ಎಕರೆ ಜಾಗ ನಮ್ಮ ಅಮರ ಶಿಲ್ಪಿ ಜಕಣಾಚಾರ್ಯ ಅವರ ಒಂದು ಪ್ರತಿಮೆಗೆ ಒಂದು ಮೀಸಲಿಡ್ಬೇಕು ಅಂತೇಳಿ ಅದನ್ನ ಪ್ರತಿ ವರ್ಷ ನಾವು ಹೇಳ್ಕೊಂಡು ಬರ್ತಾ ಇದೀವಿ. ನಿಮ್ಮ ಒಂದು ಅವಧಿಯಲ್ಲಿ ಇದನ್ನ ಸಂಪೂರ್ಣ ಮಾಡಿಕೊಟ್ರೆ ನಾವೆಲ್ಲ ತುಂಬಾ ಖುಷಿ ಪಡ್ತೀವಿ. ಜಕಣಾಚಾರ್ಯ ಅವರ ಹೆಸರಲ್ಲಿ ನಮ್ಮ ತಹಸೀಲ್ದಾರ್ ಅವರು ಅದನ್ನ ಮಾಡಿಕೊಟ್ರೆ ತುಂಬಾ ಸಂತೋಷ. ಇವತ್ತು ನಮ್ಮ ಮುಲ್ಬಾಗ್ ತಾಲೂಕಿನ MLA ಶಾಸಕರು ಸಮೃದ್ಧಿ ಮಂಜುನಾಥ್ ಸರ್ ಅವರು ಕೂಡ ಬರ್ಬೇಕಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ. ಇಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕಿಂತ ನಮ್ಮ ಜಿಲ್ಲಾ ಪಂಚಾಯತಿ ಕಚೇರಿಯಲ್ಲಿ ಆವರಣದಲ್ಲಿ ಆಯೋಜನೆ ಮಾಡೋಣ ಅಂತ ಕೂಡ ಹೇಳಿದ್ರು. ಆದ್ರೆ ಕಾರಣಾಂತರಗಳಿಂದ ಹೊಸ ವರ್ಷ ಗೊತ್ತಲ್ವಾ, ಪ್ರತಿಯೊಬ್ರು ಹೊಸ ವರ್ಷ ನಾವು ಏನೇ ನಮ್ಮ ಹಿಂದೂ ಸನಾತನ ಧರ್ಮದ ಯುಗಾದಿ ಹಬ್ಬದ ದಿನ ಆಚರಣೆ ಮಾಡ್ಬೇಕಂತ ಹೇಳಿದ್ರು ಸೆಲೆಬ್ರೇಷನ್ ಮಾಡೋದು ನಾವು ಮಾಡೇ ಮಾಡ್ತೀವಿ. ಆದ್ರೆ ನಾನು ಕೂಡ ಲೈಟ್ ಸೆಲೆಬ್ರೇಷನ್ ಮಾಡ್ಕೊಂಡೇ ಬಂದ್ವಿ. ಸೊ ಹಾಗಾಗಿ ಸಂಖ್ಯೆ ಕಡಿಮೆ ಇರೋದ್ರಿಂದ ವಲಯಗಳಿದಾವೆ. ನಮ್ಮ
ತಮಿಳ್ನಾಡು ಆಗ್ಬೋದು, ಆಂಧ್ರ ಆಗ್ಬೋದು, ಒರಿಸ್ಸಾ ಆಗ್ಬೋದು, ಎಲ್ಲದರಲ್ಲೂ ಕೂಡ ಪುರಾತನ ಕಾಲದಂಥ ದೇವಾಲಯಗಳಿದ್ದಾವೆ. ಆ ದೇವಾಲಯಗಳು ಇದ್ರೆ ಸಾಲದು, ಆ ದೇವಾಲಯಗಳಲ್ಲಿ ಬಹಳ ಪ್ರಸಿದ್ಧಿಯಾದಂಥ ಶಿಲ್ಪಕಲೆ ಇದೆ ನಮ್ಮಲ್ಲಿ. ಜನರು ಮೆಚ್ಚುವಂಥ ಶಿಲ್ಪಕಲೆ ನಮ್ಮ ದೇವಾಲಯಗಳಲ್ಲಿ ಇರೋದ್ರಿಂದ ಇಡೀ ವಿಶ್ವದ ಜನ ಭಾರತದ ಕಡೆ ಆಕರ್ಷಿತರಾಗಿದ್ದಾರೆ. ಸೊ ಅಂಥ ಒಂದು ಕೈಚಳಕವನ್ನು ತೋರಿಸಿರ್ತಕ್ಕಂಥ ಶಿಲ್ಪಿ ನಮ್ಮ ಜಕಣಾಚಾರ್ಯ ಅವರು. ಸತೀಶ್ ಅವರು ಹೇಳ್ದಂಗೆನೆ ಅವರು ನಾನು ಮಾಡಿರ್ತಕ್ಕಂಥ ಒಂದು ಶಿಲ್ಪಕಲೆಯಲ್ಲಿ ಯಾವುದಾದ್ರೂ ಒಂದು ಹುಳುಕು ತೋರಿಸ್ಬಿಡಿ, ನನ್ನ ಒಂದು ಹೆಬ್ಬೆರಳನ್ನೇ ನಾನು ಕಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ಅಲ್ಲಿ ಹುಳುಕು ಕಂಡ ತಕ್ಷಣ ಅವರು ಹೆಬ್ಬೆರಳನ್ನೇ ಕಟ್ ಮಾಡಿಕೊಡ್ತಾರೆ. ಆ ರೀತಿ ಮಾತಿಗೆ ನಡ್ಕೊಂಡಂಥ ವ್ಯಕ್ತಿ ಅವರು. ನಮ್ಮ ವಿಶ್ವಕರ್ಮ ಜನಾಂಗದಲ್ಲಿ ಜನಿಸಿರ್ತಕ್ಕಂಥ ಜಕಣಾಚಾರ್ಯ ಅವರು. ಅವರ ಒಂದು ಸಾಧನೆಯನ್ನು ನಾವು ಹೇಳ್ತಾ ಹೋದರೆ ಇವತ್ತಿನ ದಿನ ಸಾಲೋದೇ ಇಲ್ಲ. ಆ ರೀತಿ ಶಿಲ್ಪಕಲೆಯನ್ನು ಅವರು ಮಾಡಿದ್ದಾರೆ. ಈ ಒಂದೇ ನಮ್ಮ ಕರ್ನಾಟಕದಲ್ಲಿ ಅಂತಲ್ಲ, ನಮ್ಮ ಕುರುಡುಮಲೆ ಅಂತಲ್ಲ, ಎಲ್ಲ ರಾಜ್ಯಗಳಲ್ಲೂ ಕೂಡ, ಎಲ್ಲ ದೇವಾಲಯಗಳಲ್ಲೂ ಕೂಡ ಅವರು ಮತ್ತು ಅವರ ಸಂಗಡಿಗರು ಶಿಲ್ಪಕಲೆಯನ್ನು ಮಾಡಿದ್ದಾರೆ. ನಮ್ಮ ಒರಿಸ್ಸಾದಲ್ಲಿರ್ತಕ್ಕಂಥ ಜಗನ್ನಾಥ ದೇವಸ್ಥಾನ ಇರ್ಬೋದು, ಬೇಲೂರು, ಹಳೇಬೀಡು, ಕುರುಡುಮಲೆ, ಆಮೇಲೆ ತಮಿಳ್ನಾಡಲ್ಲಿರ್ತಕ್ಕಂಥ ದೇವಸ್ಥಾನಗಳು, ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಇವತ್ತಿನ ಶಿಲ್ಪಕಲೆಯನ್ನು ನಾವು ನೋಡ್ತಾ ಇದ್ದೀವಿ ಅಂತಂದರೆ ಸೊ ಅದು ಅವರ ಕೊಡುಗೆ. ಸೊ ಅವರ ಒಂದು ಈ ದಿನದಂದು ಅವರನ್ನು ನಾವು ಸ್ಮರಿಸಿ ಅವರ ಒಂದು ಸಾಧನೆಯನ್ನು ನಾವು ಇವತ್ತು ಮೆಲ್ಕಾಕ್ತಾ ಇದ್ದೀವಿ. ನಿಜವಾಗ್ಲೂ ಕೂಡ ಇದು ಸ್ಮರಣೀಯವಾದಂಥ ದಿನ. ಸೊ ಅವರ ಸಾಧನೆಯನ್ನು ನಾವೆಲ್ಲರೂ ಕೂಡ ನೆನ್ಕೋಬೇಕು, ಮತ್ತು ಅವರ ಒಂದು ಆದರ್ಶಗಳ ಹಾದಿಯಲ್ಲಿ ನಾವು ಕೂಡ ನಡಿಬೇಕು ಅಂತ ಹೇಳ್ತಾ ಈ ಒಂದು ಸಭೆಯಲ್ಲಿ ಅವರನ್ನು ಉದ್ದೇಶಿಸಿ ಮಾತಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಗೆಲ್ರಿಗೂ ಕೂಡ ಧನ್ಯವಾದ.